ಪೀಕ್ ಎಕ್ಸ್ಪೀರಿಯನ್ಸ್ ನ ಮಾಡೇ ಇರ್ತೀರಾ ಲೈಫ್ ಅಲ್ಲಿ ಒಂದ್ಸಲನಾದ್ರೂ. ಇವಾಗ ಪೀಕ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಮಾಡುವಂತ ಟೈಮ್. ಈ ವಾರ ರಿಲೀಸ್ ಆಗಿದೆ ಥಿಯೇಟರ್ ಅಲ್ಲಿ ಅವತಾರ್ ಚಾಪ್ಟರ್ 3 ಫೈರ್ ಅಂಡ್ ಆಶ್. ಈ ಸಿನಿಮಾ ನೋಡೋದಕ್ಕೆ ಪಾರ್ಟ್ 1 ಪಾರ್ಟ್ 2 ನೋಡ್ಲೇಬೇಕು ಕಂಪಲ್ಸರಿ. ಅವಾಗ್ಲೇ ಕರೆಕ್ಟ್ ಆಗಿ ಅರ್ಥ ಆಗೋದು ಏನ್ ಸ್ಟೋರಿ ಇದು, ಈ ಕ್ಯಾರೆಕ್ಟರ್ ಗಳೆಲ್ಲ ಎಲ್ಲಿಂದ ಬಂತು ಅಂತ ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತದೆ. ಇನ್ನ ಪಾರ್ಟ್ 2 ಒಳಗಡೆ ಜಾಕ್ಸ್ ಅಲ್ಲಿ ಓಡ್ತಾನೆ ಇದ್ರೆ ಅರ್ಥ ಇಲ್ಲ, ಎದ್ರಿಸ್ ಹೊಡಿಬೇಕು ಅಂತ ಚಾಲೆಂಜಿಂಗ್ ಆಗಿ ನಿಂತ್ಕೊಂಡ್ಮೇಲೆ ಪಾರ್ಟ್ 3 ನಲ್ಲಿ ಏನಾಯ್ತು ಅಂತ ಇವಾಗ ನೋಡ್ತೀರಾ. ಇನ್ನ ಪಾರ್ಟ್ 3 ಒಳಗಡೆ ತುಂಬಾನೇ ಫೋಕಸ್ ಹಾಕಿರೋದು ಜಾಕ್ಸ್ ಅಲ್ಲಿ ಬಿಟ್ಬಿಟ್ಟು ಲೋಹಾಕ್, ಕೀರಿ ಮತ್ತೆ ಸ್ಪೈಡರ್ ಇವ್ರ 3 ಜನದ ಮೇಲೆ ತುಂಬಾನೇ ಫೋಕಸ್ ಹಾಕಿದ್ರೆ. ಯಾಕಂದ್ರೆ ಸಿನಿಮಾ ನಿಂತಿರೋದು ಕೂಡ ಇವ್ರ ಮೇಲೆನೆ. ಹಂಗಂದ್ ಮಾತ್ರಕ್ಕೆ ಜಾಕ್ ಅಣ್ಣಂದು ಕೆಲಸ ಏನು ಇಲ್ಲ ಅಂತಲ್ಲ, ಅವರು ರಿಟೈರ್ಮೆಂಟ್ ತಗೊಳ್ಳೋ ಅಂತ ಏಜ್ ಅಲ್ಲಿ ಇದಾರೆ. ಅಂದ್ರೆ ಎಕ್ಸ್ಪೈರ್ ಆಗಂತ ಪೀರಿಯಡ್, ಅದಕ್ಕೋಸ್ಕರ ಹೊಸ ಅವತಾರ್ನ ಇಂಟ್ರೊಡ್ಯೂಸ್ ಮಾಡಿಸೋದ್ರ ಜೊತೆಗೆ ಇವ್ರ ಪವರ್ ನು ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನ ಕರ್ನಲ್ ಮೈಲ್ಸ್ ಇನ್ನೂ ಸತ್ತಿಲ್ಲ. ಪಾರ್ಟ್ 2 ಒಳಗಡೆ ಮಗ ಸ್ಪೈಡರ್ ಬದುಕಿಸ್ಬಿಟ್ಟಿರ್ತಾನೆ. ಈಗ ಕರ್ನಲ್ ಫೈರ್ ಅಂಡ್ ಆಶ್ ಪೀಪಲ್ ಜೊತೆ ಸೇರ್ಕೊಂಡು ಮತ್ತೆ ಜಾಕ್ ನ ಅಟ್ಯಾಕ್ ಮಾಡ್ತಾನೆ, ರಿವೆಂಜ್. ಆದ್ರೆ ಇಲ್ಲಿ ಬೇರೆ ತರನೇ ಟ್ವಿಸ್ಟ್ ನ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟೆ ನಾನು. ಎಕ್ಸ್ಪೆಷಲಿ ಸ್ಪೈಡರ್ ಮೇಲೆ ಫೋಕಸ್ ಹಾಕಿರ್ತಾರೆ. ಸಿನಿಮಾ ನಿಂತಿರೋದು ಕೂಡ ಅವನ್ ಮೇಲೆನೆ. ಮನುಷ್ಯನ್ ಜಾತಿ ಎಷ್ಟು ಕಚ್ಚಡವಾಗಿರ್ತದೆ ಅಂತ ಅದನ್ನು ಕೂಡ ತೋರಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಸ್ಪೈಡರ್ ಮ್ಯಾನ್. ಸ್ಪೈಡರ್ ಬರೋಬ್ಬರಿ 3.5 ಗಂಟೆ 3 ಗಂಟೆ 17 ನಿಮಿಷ ಕೂತು ಕೂತು ಬ್ಯಾಕ್ ಅಲ್ಲಿ ಹೊಗೆ ಬರೋದಂತೂ ಗ್ಯಾರಂಟಿ. ಅತ್ತಗಿತ್ತಾಗ ಹೊಸ್ಕಾಡ್ಕೊಂಡು ನಿಧಾನಕ್ಕೆ ನೋಡಿ. ಏಲಿಯನ್ ಸಿನಿಮಾಗಳು ಅಂದ್ರೆ ಹೆಂಗಿರ್ತದೆ ಅಂತ ಗೊತ್ತು ತಾನೆ. ಅದ್ರಲ್ಲೂ ಕೂಡ ಜೇಮ್ಸ್ ಕ್ಯಾಮ್ರನ್ ಡೈರೆಕ್ಷನ್, ವಿಷನ್, ಆ ಕ್ಲಾರಿಟಿ, VFX, CGI ವರ್ಲ್ಡ್ ಅಲ್ಲೇ ನಂಬರ್ 1 ಅಲ್ಲಿರುವಂತ ಟಾಪ್ ಕ್ಲಾಸ್. ಇದೆಲ್ಲದನ್ನು ಪೀಕ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಅಂದ್ರೆ ಥಿಯೇಟರ್ ಹೋಗ್ಬಿಟ್ಟು 3D ಗ್ಲಾಸ್ ಹಾಕೊಂಡ್ ಎಂಜಾಯ್ ಮಾಡಿ. ಇದ್ರಲ್ಲಿ ನೋಡಿದ್ರೇನೆ ನಮ್ಗೆ ಫುಲ್ ಮಜಾ ಬರೋದು. ಒಳಗಡೆಯಿಂದ ಕತ್ಕೊಂಡ್ ಬಂದಿದ್ದಕ್ಕೂ ಒಳ್ಳೇದಾಯ್ತು. ಅವಾಗವಾಗ ಒಳ್ಳೆ ಯೂಸ್ ಗೆಲ್ಲ ಆಯ್ತಾ ಇರ್ತದೆ. ಪಾರ್ಟ್ 1 ಅಲ್ಲಿ ನೀವು ಯಾವ ರೀತಿ ಎಕ್ಸೈಟ್ ಆಗಿದ್ರೋ ಪಾರ್ಟ್ 2 ನಲ್ಲಿ ಸ್ವಲ್ಪ ಕಡಿಮೆ ಆಯ್ತು. ಸ್ಟೋರಿ ವೈಸ್ ನೋಡೋದಾದ್ರೆ ರಿವೆಂಜ್ ತಗೊಳ್ಳೋದಕ್ಕೋಸ್ಕರ ಇಷ್ಟುದ್ದ ಎಳೆದ್ ಬಿಟ್ರಲ್ಲ, ಅದೊಂದು ಸ್ವಲ್ಪ ಲ್ಯಾಗ್ ಆಯ್ತು ಅನ್ನೋದ್ ಬಿಟ್ರೆ ಪಾರ್ಟ್ 3 ಪಾರ್ಟ್ 1 ಗಿಂತನೂ ಕೂಡ XX ಅಲ್ಟ್ರಾ ಪ್ರೋ ಮ್ಯಾಕ್ಸ್. ಫಸ್ಟ್ ಥಿಂಗ್, ಈ ಸಿನಿಮಾದ ಸ್ಟೋರಿ ಚೆನ್ನಾಗಿರೋದ್ರ ಜೊತೆಗೆ ಆ ರೀತಿ ವಿಜುವಲ್ ಎಫೆಕ್ಟ್ಸ್ ಗಳು ಮುಂದೆನೆ ಬಂದು ಆಕ್ಟ್ ಮಾಡ್ತಾವ್ರೆ ಅನ್ನೋ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ. ಇಂಟರ್ವಲ್ ಸೀನ್ ಗೆ ಫಿದಾ. ಫಾರಿನ್ ಕಂಟ್ರಿಲೆಲ್ಲ ಅರೆಸ್ಟ್ ಮಾಡ್ಬಿಟ್ಟು ಜೈಲ್ ಒಳಗಡೆ ಯಾವ ರೀತಿ ಯೂನಿಫಾರ್ಮ್ ಕೊಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಜಾಕ್ ಅಣ್ಣಂಗೆ ಕೊಡ್ತಾರೆ. ಅದನ್ನ ನೋಡ್ಬಿಟ್ಟು ತಲೆನೇ ಕೆಟ್ಟಬಿಡ್ತು. ಈ ರೀತಿ ಒಂದು ವಿಜುವಲ್ ಕ್ವಾಲಿಟಿಲಿ ಈ ರೀತಿ ಒಂದು ಸ್ಕ್ರೀನ್ ಪ್ಲೇ ಟಾಪ್ ನಾಚ್. ಇನ್ನ ಅವೆಂಜರ್ಸ್ ಇನ್ಫಿನಿಟಿ ವಾರ್ ಅಲ್ಲಿ ಥಾರ್ ಅಖಂಡಾಗಿ ಎಂಟ್ರಿ ಕೊಟ್ಟಂಗೆ, ಎಂಡ್ ಗೇಮ್ ಅಲ್ಲಿ ಕ್ಯಾಪ್ಟನ್ ಅಮೆರಿಕಾ ಮ್ಯೂನಿಯರ್ ನ ಎಳೆದಂಗೆ, ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ವಿಲ್ ಗೆ ಪವರ್ ಬಂದಂಗೆ ಇದೇ ರೀತಿ ಪೀಕ್ ಆಗಿರುವಂತ ಸೀನು ಈ ಸಿನಿಮಾದಲ್ಲೂ ಕೂಡ ಇದೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದನ್ನ ಇಲ್ಲಿ ಹೇಳೋದ್ರಿಂದ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಗೊತ್ತಾಗಲ್ಲ. 3D ಗ್ಲಾಸ್ ಹಾಕೊಂಡ್ ಝೂಮ್ ಆಗ್ತಾಗ್ಲೇ ಗೊತ್ತಾಗೋದು ಪೀಕ್ ಅಂದ್ರೆ ಏನು ಅಂತ. ಇನ್ನ ಕರ್ನಲ್ ಹಾಗೇನೆ ಆಶ್ ಪೀಪಲ್ ಮೇಲೆ ತುಂಬಾನೇ ವರ್ಕ್ ಮಾಡಿದ್ದಾರೆ. ಅದು ಇಲ್ಲಿ ಕ್ಲಿಕ್ ಕೂಡ ಆಗ್ಬಿಟ್ಟಿದೆ. ಟೀಮ್ ಅಪ್ ಆಗೋದು, ರೊಮ್ಯಾನ್ಸ್ ಮಾಡೋದು, ಅವಾಗ ಸೇರ್ಕೊಂಡು ಸ್ವಲ್ಪ ಏನಾದ್ರು ಮಾಡೋದು ಎಲ್ಲ ಪೀಕ್. ಕೊನೆ ಕ್ಲೈಮ್ಯಾಕ್ಸ್ ಮಾತ್ರ ಮಾಸ್ಟರ್ ಪೀಸ್. ಪಾರ್ಟ್ 1 ನಲ್ಲಿ ಯಾವ ರೀತಿ ಎಕ್ಸೈಟ್ ಆಗಿದ್ನೋ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಫುಲ್ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗ್ಲಿಲ್ಲ. ವಾವ್ ಅಂತ ಝೂಮ್ ಹಾಕೊಂಡೆ ನೋಡಿದೀನಿ ಎಲ್ಲಾನು ಪಾಯಿಂಟ್ ಟು ಪಾಯಿಂಟ್. ಇನ್ನ ಇದು ಇಲ್ಲಿಗೆ ಎಂಡ್ ಆಗಲ್ಲ. ಪಾರ್ಟ್ 4, 5 ಎರಡು ಕೂಡ ಬರ್ತದೆ. ಇನ್ನೊಂದ್ 10 ವರ್ಷ ಆಗ್ಬೋದು. ಲಿಟ್ರಲಿ ಈ ಸಿನಿಮಾ ನೋಡಿ ಫಿದಾ ಆಗೋದೆ ನಾನಂತೂ. ಈ ಸಿನಿಮಾ ಕನ್ನಡದಲ್ಲೂ ಕೂಡ ಡಬ್ ಆಗಿ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಅಲ್ಲಿ. ಕನ್ನಡದಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ವಾಯ್ಸ್ ಡಬ್ಬಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸಾಧ್ಯ ಇದ್ರೆ ಈ ಸಿನಿಮಾನ ಕನ್ನಡದಲ್ಲೇ ನೋಡಕ್ ಟ್ರೈ ಮಾಡಿ. ಪೀಕ್ ಆಫ್ XXL ನ ನೋಡ್ತೀರಾ ನೀವು ಪಕ್ಕಾ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬೈ ಬಾಯ್.